ವೆಲ್ಕಮ್ ಟು ಎಪಿಸೋಡ್ 3 ಆಫ್ ರಿಯಲ್ ಪೀಪಲ್ ರಿಯಲ್ ರೂಟೀನ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಗಣೇಶ್ ಅನ್ನೋರು. ಹಿ ಈಸ್ ಅ ಫೈನಲ್ ಇಯರ್ ಸ್ಟೂಡೆಂಟ್ ಆ್ಯಂಡ್ ಹಿ ಈಸ್ ಕನ್ಸಿಸ್ಟೆಂಟ್ ಇನ್ ಹಿಸ್ ಫಿಟ್ನೆಸ್ ಜರ್ನಿ. ಸೊ ಲೆಟ್ಸ್ ಗೋ ಥ್ರೂ ಹಿಸ್ ಜರ್ನಿ. Hey ಗಣೇಶ್. Hi. How are you? I'm fine. How are you? I'm fine. ಸೊ ನಿಮ್ ಬಗ್ಗೆ ಹೇಳ್ಕೊರಿ, ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಜಿಮ್ಮು? ನಾವೆಲ್ಲ ಮುಂದೆಲ್ಲ ಮಾತಾಡೋಣ ಡಯಟ್ ಬಗ್ಗೆ ಅದೆಲ್ಲ, ಬಟ್ ಈಗ ಸದ್ಯಕ್ಕೆ ನೀವು ಯಾರು, ನೀವು ಎಲ್ಲಿಂದ ಬಂದಿದ್ದೀರಾ, ಸೊ ಎವ್ರಿಥಿಂಗ್. ಸೊ ನನ್ನ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ. ಸೊ ನಾನು ಫಿಟ್ನೆಸ್ ಕಂಟೆಂಟ್ ವಿಡಿಯೋಸ್ ಮಾಡ್ತೀನಿ. ಆಮೇಲೆ ಸ್ಟೂಡೆಂಟ್ ಲಾಸ್ಟ್ ಇಯರ್ B.Com ಆ್ಯಂಡ್ ನಾನು ಬಂದ್ಬಿಟ್ಟು ಉಣ್ಕಲ್ಲಲ್ಲಿರೋದು ಹುಬ್ಳಿಯಲ್ಲಿ. ಸೊ ನಾವು ಏನ್ ಬೇಸಿಕಲಿ ಈಗ ಮಾಡ್ತೇವೆ ಅಂದ್ರೆ ಸೇಮ್ ರೂಟೀನ್. ಅವ್ರು ವಾರ್ಮ್ ಅಪ್ ಮಾಡಿಸ್ತಾರೆ, ನಾವು ವರ್ಕೌಟ್ ಮಾಡ್ತೇವೆ ಅದ್ರ ಜೊತೆ, ಅಂಡ್ ದೆನ್ ಐ ವಿಲ್ ಆಸ್ಕ್ ಸೆವೆರಲ್ ಕ್ವೆಶ್ಚನ್ಸ್ ಟು ಹಿಮ್ ರಿಗಾರ್ಡಿಂಗ್ ದ ಫಿಟ್ನೆಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ನಾವು ಏನ್ ಟ್ರೈನ್ ಮಾಡತ್ತೀವಿ? ಇವತ್ತು ನಾವು ಟ್ರೈನ್ ಮಾಡೋಣ ಶೋಲ್ಡರ್ಸ್ನ. ಓಕೆ, ಸೊ ಶೋಲ್ಡರ್ಸ್ ಅಲ್ಲಿ 3 ಹೆಡ್ ಬರ್ತವೆ. ಒನ್ ಈಸ್ ಆಂಟೀರಿಯರ್, ಒನ್ ಈಸ್ ಲ್ಯಾಟರಲ್ ಹೆಡ್, ಒನ್ ಈಸ್ ಪೋಸ್ಟೀರಿಯರ್. ಸೊ ನಾರ್ಮಲ್ ಲ್ಯಾಂಗ್ವೇಜ್ ಒಳಗೆ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಫ್ರಂಟ್ ಹೆಡ್, ಮಿಡಲ್ ಹೆಡ್, ರೇರ್ ಹೆಡ್. ಓಕೆ, ಲೆಟ್ಸ್ ಟ್ರೈ. ಸೊ ವಿ ಆರ್ ಸ್ಟಾರ್ಟಿಂಗ್ ವಿತ್ ವಾರ್ಮ್ ಅಪ್. ಸೊ ವಿಲ್ ಡೂ ಶೋಲ್ಡರ್ ವಾರ್ಮ್ ಅಪ್ಸ್. ಓಕೆ, ವಾರ್ಮ್ ಅಪ್ ಎಷ್ಟು ಇಂಪಾರ್ಟೆಂಟ್? ಕೆಲವರು ವಾರ್ಮ್ ಅಪ್ ಭಾಳ ಸ್ಕಿಪ್ ಮಾಡ್ತಾರೆ. ಸೊ ಭಾಳ ಮಂದಿ ಬಿಗಿನರ್ಸ್ ಡೈರೆಕ್ಟ್ ಬಂದು ವಾರ್ಮ್ ಅಪ್ ಸ್ಕಿಪ್ ಮಾಡ್ತಾರೆ. ಸೊ ವಾರ್ಮ್ ಅಪ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈಗ ನಾವು ಒಂದ್ಸಿ ಯಾವ್ದಾರ ಮಸಲ್ ಪರ್ಟಿಕ್ಯುಲರ್ ಮಸಲ್ ಟ್ರೈನ್ ಮಾಡಾತೀವಿ ಅಂದ್ಮೇಲೆ ಆ ಮಸಲ್ ನಾವು ಹೆವಿ ಸ್ವೆಟ್ಸ್ ಇನ್ಕ್ರೀಸ್ ಮಾಡೋಕ್ಕಿಂತ ಮುಂಚೆ ವೇಟ್ಸ್, ಸೊ ನಾವು ವಾರ್ಮ್ ಅಪ್ ಮಾಡಿದ್ರೆ ನಮ್ಮ ಬ್ಲಡ್ ಫ್ಲೋ ಕರೆಕ್ಟ್ ಆಗ್ತೈತಿ, ಮತ್ತೆ ಯಾವುದೇ ತರ ಇಂಜುರಿ ಅಂತೂ ಆಗಂಗಿಲ್ಲ. ಸೊ ವಾರ್ಮ್ ಅಪ್ ಈಸ್ ಇಂಪಾರ್ಟೆಂಟ್. ಓಕೆ, 2 3 4 ಈಸಿ, ಕಮ್ ಆನ್, ಪೌಚ್. ಸೊ ನೀವು ಯಾವಾಗಿದ್ರು ಫಿಟ್ನೆಸ್ ಒಳಗಿದ್ರು, ಏನ್ ನಿಮ್ ಜೀವನದಾಗ ಒಂದ್ ಏನಾದ್ರು ಹಿಂಗ ಘಟನೆ ಆಯ್ತು ಅದರಿಂದ ನೀವು ಫಿಟ್ನೆಸ್ ಬಂದ್ರೋ ಹೇಗೆ? ಸೊ ನಾನ್ ನಾರ್ಮಲಿ 10th ಒಳಗಿದ್ದಾಗ ನಾ ಫುಲ್ ಫ್ಯಾಟ್ ಇದ್ದೆ, ಫ್ಯಾಟೆಸ್ಟ್ ಗಾಯಿಂದ ಕ್ಲಾಸ್ ಇದ್ದೆ. ಸೊ ಅವಾಗ ನಂಗೆ ಭಾಳ ಗಿಲ್ಟ್ ಫೀಲ್ ಆಕೈತಿ, ಎಲ್ಲಾರು ಕಾಡ್ಸೋದ್ ನೋಡಿ, ಎಲ್ಲಾರು ಅನ್ನೋದ್ ನೋಡಿ. ಸೊ ನಂಗೂ ನಂದು ಲೈಫ್ ಚೇಂಜ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಏನಾರ ತೊಗೊಂಬರ್ಬೇಕು ಇಂಪ್ರೂವ್ಮೆಂಟ್ಸ್ ಅನಿಸ್ತೆ. ಸೊ ಅವಾಗಿಂದ ನಾ ಕನ್ಸಿಸ್ಟೆಂಟ್ ಆಗಿ ಬಂದೆ ಇಲ್ಲಿ ಮಠ. ನಾನು ಟ್ರೈನ್ ಮಾಡತ್ತೆ 3 years ಆತ. ಸೊ ಇಲ್ಲಿ ಮಠ ಬಂದೇನೆ, ಇನ್ನು ಮುಂದೆ ಹೋಗ್ತೇನೆ. ಸೊ ಈಗ ನೆಕ್ಸ್ಟ್ ವಾರ್ಮ್ ಅಪ್ ಕ್ಯಾಮಲ್ ಕ್ಯಾಟ. ಮಾಡಿ. So next warm up rotation. 2 1 slowly reverse, pull on. ವರ್ಕೌಟ್ ಸ್ಟಾರ್ಟ್ ಮಾಡೋಣ. ವರ್ಕೌಟ್ ಸರ್. ಸೊ ನೀವು ಫುಲ್ ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡ್ತೀರಾ? ಯಾವಾಗಾದ್ರೂ ನೀವು ಇನ್ಕನ್ಸಿಸ್ಟೆಂಟ್ ಫೀಲ್ ಆಯ್ತು ಅಂದ್ರೆ ನೀವು ಅದನ್ನ ಹೆಂಗ್ ಕೋಪ್ ಅಪ್ ಮಾಡ್ತೀವಿ? ಸೊ ನಂಗೂ ಬಾಳ ಸಲ ಬಿಡ್ಬೇಕು ಅನ್ಸೈತಿ. ಸೊ ನಾ ಬಿಟ್ಟಿರು ಗ್ಯಾಪ್ ಆದ್ರೂ ನಾನು ಡಯಟ್ ಮಿಸ್ ಮಾಡಂಗಿಲ್ಲ ಅವಾಗಿದ್ರು. ಸೊ ಕನ್ಸಿಸ್ಟೆಂಟ್ ಆಗಿ ಡಯಟ್ ಮಾಡ್ತೀನಿ. ಸೊ ಡಯಟ್ ಮಾಡೋದ್ರಿಂದ ನಂದು ಮಸಲ್ ಲಾಸ್ ಏನಾಗಂಗಿಲ್ಲ. ಸೊ ನಾ ಬಿಟ್ಟಿರ್ತೀನಿ 1 week ಬಿಟ್ರ ಸ್ವಲ್ಪ ಡಿಫರ್ ಆಗಿರುತ್ತೆ, ಗ್ಲೈಕೋಜನ್ ಕಮ್ಮಿ ಆಗಿರುತ್ತೆ ಬಾಡಿ ಒಳಗೆ. ಸೊ ಮತ್ತೆ ನಾ ಅದನ್ನ ರಿಫಿಲ್ ಮಾಡ್ಕೊಂತೀನಿ 1 week ಒಳಗೆ. ಸೊ ಫಸ್ಟ್ ಎಕ್ಸರ್ಸೈಸ್ ಯಾವ್ದು ಮಾಡತ್ತೀವಿ? ಫ್ರಂಟ್ ಡೆಲ್ಟ್ ಟ್ರೈನ್ ಮಾಡೋಣ. ಫಸ್ಟ್ ಡಂಬಲ್ ಪ್ರೆಸ್. ನೋಡೋಣಂತ ಇವ್ರು ಎಷ್ಟು ಹೆವಿ ಹೋಗ್ತಾರೆ, ನಾ ಹೆವಿ ಹೋಗ್ತೇನೆ ಇವ್ರಕಿದೆ ಅಂತ ಹೇಳಿ. ಓ ಫಸ್ಟ್ 15, ಇಟ್ಸ್ ನಾಟ್ ಇವನ್ ಮೈ PR. ನೋಡೋಣಂತ ಇವ್ರು ಎಷ್ಟು ಹೆವಿ ಹೋಗ್ತಾರೆ, ನಾ ಹೆವಿ ಹೋಗ್ತೀನಿ ಇವ್ರಕಿದೆ ಅಂತ ಹೇಳಿ. ಆರ್ಚ್ ಇರ್ಬೇಕು, ಬ್ಯಾಕ್ ಶೋಲ್ಡರ್ ಫ್ರಂಟ್ ಇರ್ಬೇಕು. ಈ ಟೈಪ್ ಮಾಡಿದ್ರೆ ಇಂಜೂರ್ ಆಗೋ ಚಾನ್ಸ್ ಇರ್ತೈತಿ. ಸೊ 1 2 4 5 ಬ್ಯಾಕ್. ಸೊ ನಿಮ್ದು ರೆಪ್ಸ್ ಹೆಂಗ್ ಕಾಣ್ತಾವ? ಬೇಸಿಕಲಿ ಲೈಕ್ ಈಗ ನೀವ್ ಎಷ್ಟು ಮಾಡಿದೀರಾ? 15 ಮಾಡಿದ್ರಲ್ಲ, 15 12 10 ಹಿಂಗ್ ಹೋಗ್ತದೋ? ನಂಗೆ ಬೇಸಿಕಲಿ ನಾ ಹೆವಿ ಹೋದ್ರು 12 ಮಿನಿಮಮ್ ಹೋಗ್ತೀನಿ. ಸೊ ನೀವು ಕಟಿಂಗ್ ಫೇಸ್ ಒಳಗಿದ್ದೀರಿ, ಸೊ 12 ಮಿನಿಮಮ್. ಸೊ ಕಾಪ್ ಸ್ವಲ್ಪ ಲೋ ಇಟ್ಟಿದ್ದೇನೆ, ಸೊ ಎನರ್ಜಿ ಸ್ವಲ್ಪ ಕಮ್ಮಿ ಐತಿ ಕಟಿಂಗ್ ಫೇಸ್ ಒಳಗೆ. ಓಯ್ ವಜ್ಜನ್ ಸಾಧ. ಸೊ ನಿಮ್ಗೆ ಎಷ್ಟು ದಿವಸ ಬೇಕಾಯ್ತು ನಿಮ್ಗೆ ವರ್ಕೌಟ್ ಸ್ಪ್ಲಿಟ್ ಫಿಗರ್ ಔಟ್ ಮಾಡ್ಲಿಕ್ಕೆ? ನಂಗೆ ನನ್ನ ಬಾಡಿ ಕಂಡೀಷನ್ ಅರ್ಥ ಮಾಡ್ಕೊಳಕ ನಾ ಭಾಳ ಮಿಸ್ಟೇಕ್ಸ್ ಮಾಡಿದ್ದೆ ಬಿಗಿನರ್ ಆಗಿ. ಸೊ ನೀವು ಹೇಳಿದ್ರೆ ನಿಮ್ಮ ಮಾತು ಹೇಳ್ತಿದ್ದೆ, ಅವ್ರ ಮಾತು ಹೇಳ್ತಿದ್ದೆ. ಸೊ ನಮ್ಮ ಬಾಡಿ ಕಂಡೀಷನ್ ಯಾರಿಗೂ ಅರ್ಥ ಆಗಿಲ್ಲ. ನಾನು ಅರ್ಥ ಮಾಡ್ಕೊಂಡು ನಾನು ಇಲ್ಲಿ ಮಾಡ್ಕೊಂಡ್ಬಂದಿನಿ. ಸೊ ನಾನು 2 years ಆಯ್ತು ಇಲ್ಲಿ ಬಾಡಿ. ಸೊ ನೀವು ಲ್ಯಾಟರಲ್ ಹೆಡ್ ಟ್ರೈನ್ ಮಾಡೋದು. ಲ್ಯಾಟರಲ್ ರೈಸಸ್ ಲ್ಯಾಟರಲ್ ಹೆಡ್ ಟ್ರೈನ್ ಮಾಡಕ ಡಂಬಲ್ ಏನೋ ಫ್ಲೈಸ್ ಮಾಡ್ಬೋದು, ಆರ್ ಎಲ್ಸ್ ನಾವು ಕೇಬಲ್ ಇಂದ ಮಾಡ್ಬೋದು. ನಾವು ನಾರ್ಮಲ್ ಡಂಬಲ್ ಇಂದ ಮಾಡ್ತೀವಿ. ಸ್ಲೋ. ನೀವು ವರ್ಕೌಟ್ ಯಾವಾಗ ಮಾಡ್ತೀರಾ? ಮಾರ್ನಿಂಗ್, ಈವ್ನಿಂಗ್ ಆರ್ ಆಫ್ಟರ್ನೂನ್? ಸೊ ವರ್ಕೌಟ್ಸಿಗೆ ಬೇಸಿಕ್ಲಿ ಟೈಮಿಂಗ್ ಇಲ್ಲ. ನೈಟ್ ನಂದು ಮಲ್ಕೊಂಡಿರುವಾಗ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಹೋಗಿರ್ತಾವೆ. ಮಸಲ್ಸ್ ಬಿಲ್ಡ್ ಆಗೋ ನೈಟ್. ಆಕ್ಚುಲಿ ಈವ್ನಿಂಗ್ ಹೋಗ್ಬೇಕಂದ್ರೆ ಜಿಮ್, ಮಾರ್ನಿಂಗ್ ಇಂದ ಕಾಪ್ಸ್ ಲೋಡ್ ಆಗಿರ್ತೈತಿ, ಡೈಲಿ ಫುಡ್ ತಿಂದಿರ್ತಾರಲ್ಲ. ಸೊ ಇನ್ನೇ ನಂಗೆ ಬೆಟರ್ ಫೀಲ್ ಆಗೈತಿ. ಮಾರ್ನಿಂಗ್ ನಂಗೆ ವೇಟ್ಸ್ ಲಿಫ್ಟ್ ಮಾಡಕ್ಕೆ ಬೆಟರ್ ಫೀಲ್ ಆಗಂಗಿಲ್ಲ. ಅಲ್ಲ, ಅವಾಗ ರಾತ್ರಿ ನೀವು ಮಾಡಿದ ನಿಮ್ದು ಕಾರ್ಟಿಸಾಲ್ ಲೆವೆಲ್ ಹೆಚ್ಚಿಗೆ ಆಗಿ ರಾತ್ರಿ ನಿದ್ದೆ ಬರಂಗಿಲ್ಲ, ಟೈರ್ಡ್ನೆಸ್ ಆಗಲ್ಲ, ಆಕ್ಟಿವ್ ಇರ್ತೀರಿ ಅಂತ ಹೇಳ್ತಾರಲ್ಲ. ಆಕ್ಟಿವಿಟಿ ಬಾದ್ ನಾವು ಬೆಟರ್ ಸ್ಲೀಪ್ ಗಾಗಿ ನಾನು ಯೂಸ್ ಮಾಡ್ತೀನಿ ಮ್ಯಾಗ್ನೀಷಿಯಂ. ಸೊ ನಾನು ಮ್ಯಾಗ್ನೀಷಿಯಂ ತಗೊಂಡ್ರೆ ಬೆಟರ್ ಸ್ಲೀಪ್ ಕೊಡ್ತೈತಿ. ಸೊ ಮಸಲ್ ರಿಕವರಿ ಜಾಸ್ತಿ ಆಗ್ತೈತಿ. ಸೊ ನೀವು ಸಪ್ಲಿಮೆಂಟ್ ಮ್ಯಾಗ್ನೀಷಿಯಂ ತಗೋತೀರಿ? ಮತ್ತೆಲ್ಲ ಯಾವ ಸಪ್ಲಿಮೆಂಟ್ ತಗೋತೀರಿ? ವೇ ತಗೊಂತೀನಿ. ಸೊ ಅದ್ರ ಜೊತೆ ಕ್ರಿಯೇಟಿನ್, ಮಲ್ಟಿವಿಟಾಮಿನ್, ಫಿಶ್ ಆಯಿಲ್,
ಇದೆಲ್ಲ ಬೇಸ್. ಸೊ ಅದ್ರ ಡೀಟೇಲ್ಸ್ ಎಲ್ಲ ಆಮೇಲೆ ಕೇಳ್ತಿರತ್ತೆ. ಈ ನೆಕ್ಸ್ಟ್ ಯಾವ್ದು? ನೆಕ್ಸ್ಟ್ ಟೆಕ್ ರಿವರ್ಸ್. ಸೊ ಈಗ ನಾವು ನೆಕ್ಸ್ಟ್ ಎಕ್ಸರ್ಸೈಸ್ Rear delt ಗೆ. ಡೆಲ್ಟ್ಸ್ ಮಾಡಲಿಕ್ಕತ್ತೇವಿ. ಸೊ ನೀ ಟ್ರೈನ್ ಮಾಡೋದು ಎಷ್ಟು ದಿವಸ ಎಷ್ಟು ಡೇಸ್ ಆಯ್ತು? ನಾನ್ ಟ್ರೈನ್ ಮಾಡ್ಲಿಕ್ಕೆ ಈಗ 1 ವರ್ಷ ಆಯ್ತು. ಏನ್ ಡಿಫ್ರೆನ್ಸ್ ಅನ್ಸಿದೆ? ಏನ್ ಫೀಲ್ ಆಗಿದೆ ನಾ ಈ ಟೈಪ್ ಆಗಿದ್ದೀನಿ ಅಂತ? ಟ್ರೈನ್ ಮಾಡೋದ್ರಿಂದ ಒಬ್ವಿಯಸ್ಲಿ ಬಾಡಿ ಚೇಂಜ್ ಆಯ್ತು ನಂದು, ಅಂಡ್ ನಾ ವೇ ಆಫ್ ಥಿಂಕಿಂಗ್ ಬಹಳ ಚೇಂಜ್ ಆಯ್ತು. ಲೈಕ್ ಮೊದಲೆಲ್ಲ ನಾನು ಕಾನ್ಫಿಡೆಂಟ್ ಇದ್ದಿದ್ದಿಲ್ಲ ಅಷ್ಟು, ಐ ಮೀನ್ ಇದ್ದೆ ಬಟ್ ಈ ಪರಿ ಇದ್ದಿದ್ದಿಲ್ಲ. ಈಗ ನಾವು ಕಾನ್ಫಿಡೆಂಟ್ ಇದ್ದೆ. ಆಮೇಲೆ ಬೇರೆದವ್ರು ಯಾರು ವರ್ಕೌಟ್ ಮಾಡಲ್ಲ ಅನ್ಸುತ್ತೆ, ಇವ್ರು ಎದಕ್ ಮಾಡಾಗಿಲ್ಲ ವರ್ಕೌಟ್ ಅಂತ ಹೇಳಿ. ಡಯಟ್ ಎಲ್ಲ ಮಾಡ್ತೀನಿ ಲೈಕ್ ನೀನ್ ನಿಂದು ಫೇಲ್ಯೂರ್ ಮಟ್ಟ ಹೋದ್ರೆ ಮಸಲ್ ನಿನ್ ಕಾಂಟ್ರಾಕ್ಷನ್ ಜಾಸ್ತಿ ಆಗ್ತಿ, ಮಸಲ್ ಜಾಸ್ತಿ ಜಲ್ದಿ ಬಿಲ್ಡ್ ಆಗುತ್ತೆ ಅಂತ. ಸೊ ನೀ ಈಗ ನಾರ್ಮಲ್ ರೆಪ್ಸ್ ಮಾಡ್ತೀವಲ್ಲ, ಸೊ ನಿನ್ ಮಸಲ್ ಅದು ತಿಳ್ಕೊಂಡ್ಬಿಡ್ತೈತಿ ಇಷ್ಟ ರೆಪ್ಸ್ ಇಷ್ಟ ಮಾಡ್ದಾಳ ಅಂತ ಹೇಳಿ. ಸೊ ನೀ ನಿಂದ ಯಾವ ಲಾಸ್ಟ್ ಎನರ್ಜಿ ಎಲ್ಲಿ ಮಟ್ಟ ಆಯ್ತಲ್ಲ ಅಲ್ಲಿ ಮಟ್ಟ ಹಿಟ್ ಮಾಡೋದು. ಓಕೆ, ರೆಸ್ಟ್ ಡೇಗ ಮತ್ತೆ ನಿಮ್ಗೆ ಏನ್ ರಿಲೇಷನ್? ನೀವು ರೆಸ್ಟ್ ಡೇ ಲೈಕ್ ಫುಲ್ ರೆಸ್ಟ್ ಮಾಡ್ತಿರೋ, ಏನ್ ಲೈಕ್ ರನ್ನಿಂಗ್ ಹೋಗ್ತಿರೋ, ಏನ್ ಹೆಂಗ್ ಮಾಡ್ತೀರಿ? ರೆಸ್ಟ್ ಡೇ ದಿವಸ ನಾನು ಸ್ವಲ್ಪ ಲೇಟ್ ಆಗಿ ಹೇಳ್ತೀನಿ. ಸೊ ನಂದು ಯಾವ್ದೇ ತರದಂತ ಮಲ್ಟಿವಿಟಮಿನ್ ಅಲ್ಲಿ ಫಿಶ್ ಆಯಿಲ್ಸ್, ನಂಗೆ ಪ್ರೋಟೀನ್ ಗೋಲ್ಸ್ ಯಾವ್ದು ಚೀಟ್ ಮಾಡಿಲ್ಲ. ಚೀಟ್ ಮಾಡಿದ್ರು ನಂಗೆ ಫ್ರೈಡ್ ಚಿಕನ್ ಅಂದ್ರೆ ಬಹಳ ಇಷ್ಟ. ಅದೊಂದು ಅವತ್ತು ಚೀಟ್ ಮೇಲೆ ಅದೊಂದು ಮಾಡಿರ್ತೀನಿ. ಮತ್ತೆ ನಾನು ಡೈಲಿ ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಹಿಡಿತೀನಿ. ಓಕೆ, ಸೊ ನೆಕ್ಸ್ಟ್ ವರ್ಕೌಟ್ ಯಾವ್ದು? ಸೊ ಈಗ ಟ್ರ್ಯಾಪ್ಸ್ಗೆ ಸ್ಟ್ರಕ್ಸ್ ಮಾಡೋಣ. ನೀವು ಯಾವಾಗಾದ್ರೂ ಹಿಂಗ್ ಕಂಪ್ಲೀಟ್ಲಿ ಆಫ್ ದ ಟ್ರ್ಯಾಕ್ ಹೋಗಿರಿ ಏನ? ಈಗ ನೀವು 2 ವರ್ಷದಿಂದ 3 ವರ್ಷ ಕಂಟಿನ್ಯೂಸ್ ಜಿಮ್ ಮಾಡಾತಿರೋ, ಏನ್ ಮಿಡಲ್ ನಿಮ್ ಬ್ರೇಕ್ ಆಗಿತ್ತ? ಸೊ ಮಿಡಲ್ ಬ್ರೇಕ್ ಆಗಿದೆ. ನಾನು ಅಥ್ಲೆಟ್ ಇದ್ದೆ 5 ಇಯರ್ ಏನಾರ ಹಾ 19 ಏಜ್ ಅಲ್ಲಿ ನಂಗೆ ಮೈಂಡ್ ಸ್ವಿಚ್ ಆಗಿತ್ತು. ಸೊ ನಂಗೆ ಆರ್ಮಿಗೆ ಸ್ವಲ್ಪ ಆರ್ಮಿ ತಲೆ ಬಂದಿತ್ತು. ಸೊ ನಾನು ಟ್ರೈ ಮಾಡಿದೆ ಆರ್ಮಿಗೆ. ಸೊ ನಂದು ಮೆರಿಟ್ ಲಿಸ್ಟ್ ಅಲ್ಲಿ 2 ಸಲ ಮಿಸ್ ಮ್ಯಾಚ್ ಆಯ್ತು. ಸೊ ಮತ್ತೀಗ ನಂಗೆ ಏಜ್ ಮುಗಿದು ಹೋಯ್ತು. ಆಮೇಲೆ ನಾನು ಫಿಟ್ನೆಸ್ಗೆ ಇಳಿದೆ. ಅಲ್ಲೇ 1 ಇಯರ್ ಗ್ಯಾಪ್ ಆದ್ಮೇಲೆ ನಂಗೆ ಅದ್ರ ಮೇಲಿಂದ ಇಂಟ್ರೆಸ್ಟ್ ಹೋಯ್ತು ಆರ್ಮಿ ಅಂತ. ಸೊ ಮತ್ತೆ ಸ್ವಿಚ್ ಆಯ್ತು. ಸೊ ನೋಡ್ರಿ, ಇಟ್ಸ್ ನಾಟ್ ಓನ್ಲಿ ರನ್ನಿಂಗ್ ಇಸ್ ಇನಫ್, ನಾಟ್ ಓನ್ಲಿ ಡ್ಯಾನ್ಸಿಂಗ್ ಇಸ್ ಇನಫ್, ನಾಟ್ ಓನ್ಲಿ ಯೋಗ ಇಸ್ ಇನಫ್. ಅದ್ರ ಜೊತೆ ನಾವು ಸ್ಟ್ರೆಂತ್ ಟ್ರೈನಿಂಗು ಇನ್ಕಲ್ಕೇಟ್ ಮಾಡಿದ್ರೆ ವಿಲ್ ಹ್ಯಾವ್ ಬೆಟರ್ ರಿಸಲ್ಟ್ಸ್, ವಿಲ್ ಹ್ಯಾವ್ ಗುಡ್ ರಿಸಲ್ಟ್ಸ್. ಸೊ ಲೆಟ್ಸ್ ಡೂ. ಕೈ ಬೆಂಡ್ ಮಾಡಬಾರ್ದು. ಸೊ ಟ್ರ್ಯಾಪ್ಸ್ ಅಪ್ ಮಾಡಿ ಹೋಲ್ಡ್ ಮಾಡಿ ರಿಲ್ಯಾಕ್ಸ್. ಓಕೆ, ಹೋಲ್ಡ್ ಟ್ರ್ಯಾಪ್ಸ್ ಹೋಲ್ಡ್ ಮಾಡಿ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಹೈಡ್ರೇಷನ್ ಇಸ್ ಇಂಪಾರ್ಟೆಂಟ್. ಲಾಸ್ಟ್ ಎಪಿಸೋಡ್ ನಾಗ ನಮ್ಗೆ ಹೇಳಿದ್ರು. ಲೋಡ್ ಮಾಡಿಲ್ಲ, ಏನು ತಿಂದು ಬಂದಿಲ್ಲ ಊಟ. ಸೊ ತರ್ಸೀನಿ ಅರೌಂಡ್ 30 ಮಿನಿಟ್ಸ್ ಬೇಕು ಎಲ್ಲ ಬಾಡಿ ಒಳಗೆ ಡೈಜೆಸ್ಟ್ ಆಗಕ್ಕೆ. ಇಲ್ಲಾಂದ್ರೆ ಇಲ್ಲೇ ಬಂದು ಕುಂದ್ಬಿಡ್ತೈತೆ, ಬ್ಲಡ್ ಫ್ಲೋ ಆಗಂಗಿಲ್ಲ. ನೀವು ಪ್ರೀ ವರ್ಕೌಟ್ ಮೀಲ್ ತಿನ್ನೋಬೇಕಾರೆ ಯಾವಾಗಿದ್ರು 30 ಮಿನಿಟ್ಸ್ ಮುಂಚೆ ತಿನ್ರಿ. ಈಗ ಜಿಮ್ಮಿಗೆ ಬರಂತೀನಿ, ಈಗ ತಿಂದ ನಾ ಮೇಲೆ ಬಂದೆ ಅಂದ್ರೆ ಆಗಂಗಿಲ್ಲ. ತಿಂದು ಬಂದು ಏನಾಗ್ತೈತೆ ಅಂತ ಪ್ರಾಬ್ಲಮ್, ಎಲ್ಲ ಡೈಜೆಸ್ಟ್ ಇಲ್ಲಿ ಬರ್ತೈತಿ, ಬ್ಲಡ್ ಫ್ಲೋ ಇಲ್ಲ ಆಗ್ತೈತಿ, ನೀವು ವರ್ಕೌಟ್ ಮಾಡೋ ಹೆವಿ ಅನಿಸ್ತೈತಿ. ಸೊ 30 ಮಿನಿಟ್ಸ್ ಬಿಫೋರ್ ತಿನ್ರಿ ಏನಾದ್ರು ಪ್ರೀ ವರ್ಕೌಟ್ ಮೀಲ್ಸ್. ಐ ಥಿಂಕ್ ಈಗ ಎಲ್ಲರೂ ವೆಲ್ ಇಕ್ವಿಪ್ಡ್ ಅದಾರ, ಯೂಟ್ಯೂಬ್ ವಿಡಿಯೋಸ್ ನೋಡ್ತಾರೆ ಡಯಟ್ ಈಗ. ಸೊ ಈಗ ನೀ ಟ್ರೈನರ್ ಅಂದ್ಮೇಲೆ ನಿಂದು ಪ್ರೋಟೋಕಾಲ್ ಬೇರೆ ಇರ್ತೈತಿ, ಅವ ಟ್ರೈನರ್ ಅಂದ್ಮೇಲೆ ಅವ್ನ ಪ್ರೋಟೋಕಾಲ್ ಬೇರೆ ಇರ್ತೈತಿ. ಯಾವ್ದೋ ಟ್ರೈನರ್ ಯಾವ್ದೋ ವಿಡಿಯೋ ನೋಡಿದ್ರ ಅವ್ನ ನೋಡಿ ನಿನ್ ಬಾಡಿ ಅವ್ನ್ ಅರ್ಥ ಆಗಿರ್ಬೇಕು. ಈ ಫುಡ್ ತಿಂದ್ರೆ ಇವ್ನ ಬಾಡಿ ಹಿಂಗ್ ರಿಯಾಕ್ಟ್ ಮಾಡ್ತೈತಿ, ನಾ ಇದೇ ಕೊಡ್ಬೇಕು ಅವ್ನ ಫುಡ್ ಅಂತ ಅವ್ನ್ ಗೊತ್ತಾಗಿರ್ಬೇಕು ನಿನ್ ಬಾಡಿ ಕಂಡೀಷನ್ಸ್. ಈಗ ನಂಗೆ ನಿನ್ ಕಡೆ ನಂಗೆ ರಿಸಲ್ಟ್ ಸಿಗೋದಿಲ್ಲ ಅಂತ ನಾ ಸ್ವಿಚ್ ಆಗ್ಬೇಕು. ಒಂದ್ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಆ ಟ್ರೈನರ್ ಜೊತೆ ನಾ ಟೈಮ್ಸ್ ಕೊಟ್ಟೆ ಅಂದ್ರೆ ಅವ್ಗ ನನ್ನ ಬಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರ. ಏನೋ ಟ್ರ್ಯಾಕ್ ಮಾಡಕ್, ನಿಮ್ ಮ್ಯಾಕ್ರೋಸ್ ಟ್ರ್ಯಾಕ್ ಮಾಡಕ್, ನಿಮ್ದು ಎಕ್ಸರ್ಸೈಸ್ ಟ್ರ್ಯಾಕ್ ಮಾಡಕ್ ಏನಾದ್ರು ಆಪ್ಸ್ ಯೂಸ್ ಮಾಡ್ತೀರಿ? ಸೊ ಫಸ್ಟ್ ಮಾಡ್ತಿದ್ದೆ, ನಾವು ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಯೂಸ್ ಮಾಡ್ತಿದ್ದೆ ಗೋಲ್ ಒಳಗೆ, ಡೈಲಿ ಇಂಟರ್ ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಈಗ ನಂದು ಕಂಡೀಷನ್ ಗೊತ್ತಾಗೈತಿ. ಸೊ ನಾನು ನಾರ್ಮಲ್ ಫುಡ್ ಇಂದ ನೋಡಿ ಹೇಳ್ಬಿಡ್ತೀನಿ, ನಾ ಎಷ್ಟು ಕ್ಯಾಲರೀಸ್ ತಿಂದ್ಬಿಟ್ಟೇನಿ ಇವತ್ತು, ಸೊ ನಾ ಎಷ್ಟು ಮೀಲ್ಸ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಡ್ತೀನಿ. ನಂಗೆ ಗೊತ್ತಾಗ್ಬಿಟ್ಟಿದೆ ನನ್ನ ಬಾಡಿ. ಸೊ ಶೋಲ್ಡರ್ ವರ್ಕೌಟ್ ಕಂಪ್ಲೀಟ್ ಮಾಡಿದ್ವಿ ಇವತ್ತು. ಹೆಂಗ ಅನಿಸ್ತಾ ವರ್ಕೌಟ್ ಮಾಡಿ? ಅಣ್ಣ ಹೆವಿ ಹೋಗ್ತಾರ, ನಾನು ಹೆವಿ ಲೈಕ್ ವೇಟ್ಸ್ ಮಾಡ್ತಿದ್ದೆ ಬಟ್ ಕಮ್ಮಿ ರೆಪ್ಸ್ ಮಾಡ್ತಿದ್ದೆ. ಬಟ್ ಇವತ್ತು ಭಾಳ ಹೆವಿ ಹೋಗಾಗಿಲ್ಲ, ಬಿಕಾಸ್ ಊಟ ಮಾಡಿ ಬಂದಿದ್ದಿಲ್ಲ. ಸೊ ಅದಕ್ಕೆ ನೀವ್ ಎಷ್ಟು ಫ್ಯಾಟ್ ಇದ್ರಿಂದ ಎಷ್ಟು ಕಟ್ ಮಾಡಿದ್ರಿ? ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ, ಅದ್ರ ಅರೌಂಡ್ 78 ಇದ್ದೆ. ಸೊ ಈಗ ನಾನು 71 ಬಂದಿನಿ. ಅಂದ್ರೆ ನಾ ಬಾಡಿ ರೀಕಂಪೋಸಿಷನ್ ಮಾಡಿದ್ದೆ. ವೇಟ್ ಒಳಗೆ ನಾನು ಸ್ವಲ್ಪ ಪ್ರೋಟೀನ್ ಹೈ ಮಾಡಿ ಫ್ಯಾಟ್ ಲೂಸ್ ಮಾಡೋಕೆ ಮಾಡಿದೆ. ಭಾಳ ಲೀನ್ ಆಗಿ ಹೋದ್ ಬಾಡಿ, ಕ್ಯಾಲರೀಸ್ ಇನ್ಕ್ರೀಸ್ ಮಾಡಿದೆ, ಸ್ವಲ್ಪ ಬಲ್ಕಿ ಫೇಸ್ ನ ಬಂದ್ ಬಾಡಿ. ಮತ್ತೆ ಈಗ ಕಟ್ ಮಾಡ ಅಂತೀನಿ. ಓಕೆ ಓಕೆ, ಸರಿ. ಕೂಲ್ ಡೌನ್ ನೀವು ಮಾಡ್ತಿರೋ ಏನಿಲ್ಲ? ಲೈಕ್ ಮೋಸ್ಟ್ ಆಫ್ ದಮ್ ಅದು ಸ್ಕಿಪ್ ಮಾಡ್ತಾರ. ನಾನ್ ಕೂಲ್ ಡೌನ್ ಬೇಸಿಕ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೆ. ಈಗ ನಾ ಈ ಫೀಲ್ಡ್ ಬಂದ್ಮೇಲೆ ನಂಗೆ ಅದೆಲ್ಲ ಮಾಡಂತಿಲ್ಲ. ಮಾಡೋಣ ಮಾಡೋಣ. ನೋ ಇಟ್ಸ್ ಓಕೆ. ಸೊ ನಾವು ಇವತ್ತು ಶೋಲ್ಡರ್ಸ್ ಎಕ್ಸರ್ಸೈಸ್ ಮಾಡಿದ್ವಿ. ಸೊ ನಾ ಈಗ ಇವ್ರಿಗೆ ಇನ್ನೂ ಸ್ವಲ್ಪ ಕ್ವಶನ್ಸ್ ಕೇಳೋದಾವ, ಕೇಳೋಣ. ಸೊ ಗಣೇಶ, ನಿಮ್ಗೆ ಸ್ಲೀಪ್ ಮತ್ತು ರಿಕವರಿ ಎಷ್ಟು ಸೀರಿಯಸ್? ಅದ್ರ ಸೈಡ್ ಇಫೆಕ್ಟ್ಸ್ ಏನಾಗ್ತದ? ಸ್ಲೀಪಿಂಗ್ ಇಂಪಾರ್ಟೆನ್ಸ್ ಏನಂದ್ರೆ ಬಾಳ ತಿಳ್ಕೊಂತಾರ, ನಾನು ಜಿಮ್ ನ ವರ್ಕೌಟ್ ಮಾಡಿದ್ರೆ ನಂದು ಮಸಲ್ ಬಿಲ್ಡ್ ಆಗ್ತೈತೆ ಅಂತ. ಸೊ ಆಕ್ಚುಯಲ್ ಮಸಲ್ ಬಿಲ್ಡ್ ಆಗೋದು ಸ್ಲೀಪ್ ಒಳಗೆ. ನೀವು ಡೀಪ್ ಸ್ಲೀಪ್ ನಾಗ ಇದ್ದಾಗ ನೀವು ಮಸಲ್ ಬಿಲ್ಡ್ ಆಗ್ತದೆ. ಜಿಮ್ ಒಳಗೆ ಆಕ್ಚುಲಿ ಏನಾಗ್ತದೆ ಅಂದ್ರೆ ಮಸಲ್ ಬ್ರೇಕ್ ಡೌನ್ ಆಗ್ತದೆ. ಅದಕ್ಕೆ ನೀವು ಕರೆಕ್ಟ್ ಪ್ರೋಟೀನ್ ಕೊಟ್ರಿ ಅಂದ್ರೆ, ಒಂದು ಚಲೋ ಸ್ಲೀಪ್ ತಗೊಂಡ್ರಿ ಅಂದ್ರೆ ಸೊ ಮಸಲ್ ರಿಕವರಿ ಆಗ್ಲಕೈತಿ ನಿಮ್ಗೆ. ಸೊ ನಿಮ್ಗೆ ಡೀಪ್ ಸ್ಲೀಪ್ ಆಮೇಲೆ ಮಸಲ್ ರಿಕವರಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಬೇಕಂತಿದ್ರೆ ಮ್ಯಾಗ್ನೀಷಿಯಂ ಆ್ಯಡ್ ಮಾಡ್ತೀವಿ. ಸೊ ಮ್ಯಾಗ್ನೀಷಿಯಂ ಏನ್ ಮಾಡ್ತೈತೆ ಅಂದ್ರೆ ನಿಮ್ಮ ಮಸಲ್ಸಿಗೆ ಚಲೋ ರಿಲ್ಯಾಕ್ಸ್ ಮಾಡ್ತೈತಿ. ನೀವು ಜಿಮ್ ಒಳಗೆ ಯಾವ ಮಸಲ್ ಟ್ರೈನ್ ಮಾಡಿರ್ತಾರ ಅದೊಂದು ಸ್ವಲ್ಪ ಟೈಟ್ ಆಗಿರ್ತೈತಿ. ಸೊ ಟೈಟ್ ಆದ ಮಸಲ್ಸ್ ನಿಮ್ಗೆ ಮ್ಯಾಗ್ನೀಷಿಯಂ ತಗೊಳ್ಳಿ ಅಂತ ರಿಲ್ಯಾಕ್ಸ್, ಆಮೇಲೆ ನಿಮ್ಗೆ ಡೀಪ್ ಸ್ಲೀಪ್ನು ಚಲೋ ಆಗ್ತೈತಿ.
ಮ್ಯಾಗ್ನೀಷಿಯಮ್ ಇತ್ತು. ಸೊ ನೀವು ಅಂದಂಗ ಆಲ್ರೆಡಿ ಸಪ್ಲಿಮೆಂಟ್ಸ್ ಬಗ್ಗೆ ನೀವು ತಗೋತೀರಿ ಅಂತ ಹೇಳಿದ್ರಿ. ಏನೇನ್ ಸಪ್ಲಿಮೆಂಟ್ಸ್ ತಗೋತೀರಿ? ಆಮೇಲೆ ಕೆಲವೊಬ್ರು ಮಂದಿಗೆ ನಾವು ಕೇಳಿದ್ವಿ ನಮ್ ಪ್ರಿವಿಯಸ್ ಎಪಿಸೋಡ್ ಒಳಗೂ ಅವ್ರಂದ್ರೆ ಸಪ್ಲಿಮೆಂಟ್ಸ್ ನೆಸೆಸರಿ ಇಲ್ಲ ಅಂತಂಗಾರ. ಈ ಹೋಲ್ ಫುಡ್ಸ್ ಅದು ತಗೊಳತ್ರ ನೆಸೆಸರಿ ಇಲ್ಲ ಅಂತ. ನಿಮ್ದು ಟೇಕ್ ಏನದರ್ ನಾಕ್? ಸೊ ಹಂಗಂತಾರಲ್ಲ ಸಪ್ಲಿಮೆಂಟ್ ನೆಸೆಸರಿ ಇಲ್ಲ ಅಂತ ಹೇಳಿ. ಸೊ ಅಂತವ್ರಿಗೆ ಈಗ ಕ್ರಿಯೇಟಿನ್ ನಮ್ಮ ಬಾಡಿ ಒಳಗೆ ಏನ್ ಮಾಡ್ತೈತೆ ಅಂದ್ರೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ತೈತಿ ಮತ್ತು ಮಸಲ್ ಒಳಗೆ ವಾಟರ್ ಹೋಲ್ಡ್ ಮಾಡ್ತೈತಿ. ಸೊ ನೀ ಕ್ರಿಯೇಟಿನ್ ನಿಂಗೆ 5 grams per day ಬೇಕಂದ್ರ ಸೊ ನೀ ಎಷ್ಟೆಲ್ಲ ಫುಡ್ ತಿನ್ಬೇಕಂದ್ರ ನೀನು ಒಂದು ಫುಲ್ ಡೇ ಫುಡ್ ತಿಂದ್ರು 5 grams ಕ್ರಿಯೇಟಿನ್ ಇರೋ ಸಿಗಂಗಿಲ್ಲ ನೀವು. ಸೊ ನೀ 2-3 kg ಚಿಕನ್ ತಿಂತಿ ಅಂದ್ರೆ ಚಿಕನ್ ಒಳಗೆ ನೀನ್ ಕ್ರಿಯೇಟಿನ್ ಇರ್ತೈತಿ 5 grams ಸಿಗ್ತೈತಿ. 2-3 kg? ಹಾ, ಇದು ಈಗ ನೀವು ಪ್ರೋಟೀನ್ ಕ್ರಿಯೇಟಿನ್ ತಗೊಳ್ಬೇಕಂತ ಬಾಡಿ ಹಂಗೇನಿಲ್ಲ. ಸೊ ನಾರ್ಮಲ್ ಫುಡ್ ಇಂದ್ರೂ ಆಗ್ಬೋದು. ನಾರ್ಮಲ್ ಫುಡ್ ಇಂದ್ರೂ ಅಷ್ಟು ಮ್ಯಾಕ್ರೋಸ್ ಎಲ್ಲ ಸಿಗಂಗಿಲ್ಲ. ಸೊ ನೀವು ನಮ್ಗೆ ಈಗ ಡೈಲಿ ಪ್ರೋಟೀನ್ ಇಂಟೇಕ್ ಹಿಟ್ ಮಾಡಕ್ ಆಗ್ಲಿಲ್ಲ, ನಾ ಹೊರಗಿದ್ದೆ ಅಂತ ಹೇಳ್ಕೊ. ಸೊ ಅವಾಗ ನಾ ವೇ ಪ್ರೋಟೀನ್ ಆಡ್ ಮಾಡ್ಕೊಂತೀನಿ. ಸೊ ನಾ ಈಗ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡತ್ತೀನಿ ವೇ ಪ್ರೋಟೀನ್. ಸೊ ಹಂಗೇನು ನಂಗೆ ಇಶ್ಯೂ ಆಗಿಲ್ಲ ಯಾವಾಗ. ಈಗ ನಿಮ್ ಡಯಟ್ ಆಕ್ಚುಲಿ ದಿನ ಹೆಂಗ್ ಕಾಣ್ತದೆ? ನಿಮ್ ಪ್ಲೇಟ್ ಒಳಗೆ ಏನೇನ್ ಇರ್ತದೆ? ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಸ್ನಾಕ್ಸ್ ಏನ್ ತಿಂತೀರಾ? ಹೆಂಗ? ಸೊ ಮಾರ್ನಿಂಗ್ ಫಸ್ಟ್ ಮೀಲ್ ನನ್ ಬಂದ್ಬಿಟ್ಟು 6 egg whites, ಅದ್ರ ಜೊತೆ ಓಟ್ಸ್, ಹೈ ಪ್ರೋಟೀನ್ ಓಟ್ಸ್ ತಿಂತೀನಿ. ಸೊ ಫೈಬರ್ಸಿಗೆ ಒಂದ್ ಸ್ವಲ್ಪ ವೆಜಿಟೇಬಲ್ಸ್ ಆಡ್ ಮಾಡ್ಕೊಂಡಿರ್ತೀನಿ. ಮಧ್ಯಾಹ್ನ ಅರೌಂಡ್ ನಾನು 12 ಗದು ಯಾವ್ದಾರ ಫ್ರೂಟ್ ಶಾಪಿಗೆ ಹೋಗಿ ಫ್ರೂಟ್ಸ್ ಆಡ್ ಮಾಡ್ತೀನಿ. ಒಂದ್ ಟೈಮ್ ಸೇಮ್ ಒಂದ್ ಟೈಮ್ ಸೋಯಾ ಇಡ್ತೀನಿ, ಒಂದ್ ಟೈಮ್ ವೆಜ್ಜೀಸ್ ಯಾವ್ದಾರು ಇಟ್ಟಿರ್ತೀನಿ. ಒಂದು ಸೋಯಾ ಒಳಗೆ 100 ಗ್ರಾಮ್ ಡೈಲಿ ಆ ಸೋಯಾ ಕನ್ಸ್ಯೂಮ್ ಮಾಡ್ತೀನಿ. ಸೊ ಅದ್ರ ಜೊತೆ ರೈಸ್ ಅವ್ರ ಚಪಾತಿ. ಬಟ್ ಈಗ ಸೋಯಾ ಏನಂದ್ರೆ ಈಸ್ಟ್ರೋಜನ್ ಲೆವೆಲ್ ಹೆಚ್ಚಿಗೆ ಆಗ್ತೈತಿ ಹುಡುಗರೊಳಗೆ, ಸೋಯಾ ಜಾಸ್ತಿ ತಿನ್ನ ಅಂತ ಹಿಂಗ್ ಹೇಳ್ತಾರೆ. ಸೊ ನಿಮ್ಗೂ ಗೊತ್ತೈತಿ ಅಲ್ಲ ಅದು? ಗೊತ್ತೈತಿ. ಸೊ ನಾನು ಅದ್ರ ಬಗ್ಗೆ ಭಾಳ ನಂಗೂ ಗೈನೋ ಇತ್ತು. ಸೊ ಅದ್ರ ಬಗ್ಗೆ ಭಾಳ ರಿಸರ್ಚ್ ಮಾಡಿದ್ದೆ. ಸೊ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗ ಈಗ ನೀವು ಡೈಲಿ 1 kg ಚಿಕನ್ ತಿನ್ನ, ಪನ್ನೀರ್ ತಿನ್ನ, ಅದೆಲ್ಲ ಆಗಂಗಿಲ್ಲ. ಈ ಸ್ಟೂಡೆಂಟ್ ಇದ್ದೇ ಇರ್ತೈತಲ್ಲ, ಸೊ ಆಗಂಗಿಲ್ಲ. ಸೊ ಎಲ್ಲಾರು ಚೂಸ್ ಮಾಡೋದು ಸೋಯಾ ಒಳಗ ನಿನಗ 50 ಗ್ರಾಮ್ ಪ್ರೋಟೀನ್ ಸಿಗ್ಬಿಡ್ತೈತಿ per 100 ಗ್ರಾಮ್. ಐನ 10-20 rupees ಬಂದ್ಬಿಡ್ತೈತಿ. ಸೊ ಅದಕ್ಕೆ ಸ್ವಿಚ್ ಆಗ್ತಾರೆ. ಸೊ ಸೋಯಾ ಇಸ್ ದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್. ತಗೋಬಹುದು, ಹಂಗೇನಿಲ್ಲ. ಇಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗ್ತೈತಿ ಹಂಗೇನಿಲ್ಲ. ಸೊ ಸ್ವಲ್ಪ ಕ್ವಾಂಟಿಟಿ ಒಳಗೆ ತಗೋರಿ, ಕಂಟಿನ್ಯೂಸ್ ಯೂಸ್ ಮಾಡ್ರಿ. ಸೊ ನಿಮ್ ಪ್ರೀ ವರ್ಕೌಟ್ ಮೀಲ್ ಏನಿರ್ತದ? ಸೊ ನಮ್ ಪ್ರೀ ವರ್ಕೌಟ್ ಮೀಲ್ ಅಲ್ಲಿ 70% ಕಾರ್ಬ್ಸ್, 30% ಪ್ರೋಟೀನ್ ಇರುತ್ತೆ. ತಗೊಳ್ಳೋದು ವಾಟರ್ ಮಿಲನ್ ತಗೊಂತೀನಿ. ಸೊ ಅದ್ರ ಜೊತೆ ಸ್ವಲ್ಪ ಚಿಕನ್ ತಗೊಂಡಿರ್ತೀನಿ. ವಾಟರ್ ಮಿಲನ್ ನಂಗೆ ಚಲೋ ಅಂತ ಪ್ರೀ ವರ್ಕೌಟ್ ಆಗಿ ಚಲೋ ನಂಗೆ ರಿಸಲ್ಟ್ ಕೊಟ್ಟೈತಿ. ಸೊ ಅದನ್ನ ವಾಟರ್ ಮಿಲನ್ ತಿನ್ಕೊಂಡ್ಬರ್ತೀನಿ. ಸೊ ಯಾವಾಗಾದ್ರೂ ನಂಗೆ ಲೆಗ್ ಡೇ ಇತ್ತಂದ್ರೆ ಅವಾಗ ಯಾವ್ದಾರ ಒಂದು ಪ್ರೀ ವರ್ಕೌಟ್ ಯೂಸ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಅಡಿಕ್ಟ್ ಆಗ್ಬೇಡ್ರಿ ಅದಕ್ಕೂ. ಸೊ ಯಾವಾಗಾದ್ರೂ ಯೂಸ್ ಮಾಡ್ತೀನಿ. ನೀವು ಜಸ್ಟ್ ಕಾಫಿ, ಬ್ಲಾಕ್ ಕಾಫಿ ಕುಡಿದ್ರು ನಡೀತದೆ? ಬ್ಲಾಕ್ ಕಾಫಿ ನಡೀತೈತಿ, ಬಟ್ ಅದ್ರ ಬಹಳ ಕಮ್ಮಿ ಅಮೌಂಟ್ ಆಫ್ Caffeine ಇರ್ತದೆ. ಸಿಗಂಗಿಲ್ಲ ಅಷ್ಟು. ಈಗ ನೀವು ಕೆಲವೊಂದ್ ದಿವಸ ನಿಮ್ಗೆ ಟ್ರೈನ್ ಮಾಡಕ್ ಮನ್ಸ್ ಇರಂಗಿಲ್ಲ. ಸೊ ಅವಾಗ ನೀವ್ ಏನ್ ಇದ್ ಮಾಡ್ತೀರಿ? ನಿಮ್ ಮೈಂಡಿಗೆ ಹೆಂಗ್ ಟ್ರೈನ್ ಮಾಡ್ತೀರಿ? ಏನ್ ಬಿಟ್ಬಿಡ್ತಿರೋ ಒಂದಿನ ಟ್ರೈನ್ ಮಾಡೋದು? ಏನ್ ಹೆಂಗ್ ಮಾಡ್ತೀರಿ? ಬಿಡಂಗಿಲ್ಲ, ಟ್ರೈನ್ ಮಾಡೋದು ಬಿಡಂಗಿಲ್ಲ. ಸೊ ನಂಗೆ ಏನಾದ್ರು ಇಂಥ ಅರ್ಜೆಂಟ್ ಕೆಲಸ ನಂಗೆ ಫೀವರ್ ಬಂದಿದ್ರೆ ವರ್ಕೌಟಿಗೆ ಬಂದಿರ್ತೀನಿ, ಮಾಡಿರ್ತೀನಿ. ಸೊ ವೇಟ್ ಲಿಫ್ಟ್ ಮಾಡಕ್ ಆಗ್ಲಿಕ್ಕಂದ್ರೂ ಸ್ವಲ್ಪ ನಾರ್ಮಲ್ ವೇಟ್ಸ್ ಲಿಫ್ಟ್ ಮಾಡಿ ಹೋಗಿರ್ತೀನಿ. ಸ್ಟ್ರೆಚಿಂಗ್ಸ್, ಕಾರ್ಡಿಯೋ. ನಾನು ನಂದು ಮಾರ್ನಿಂಗ್ ತಿಂದಿರ್ತೇನಲ್ಲ, ಸೊ ಒಂದ್ ಸ್ವಲ್ಪ ಬರ್ನ್ ಮಾಡಕ್ ಬಂದಿರ್ತೀನಿ. ಈಗ ನೀವು ಫಿಟ್ನೆಸ್ ಹೋಗಿದ್ದೀರಿ, ಜಿಮ್ ಅದು ಬಂದಿರಿ, ಇದೆಲ್ಲ ಬಂದದ್ರಿಂದ ನಿಮ್ದು ಹೆಂಗ್ ಲೈಫ್ ಚೇಂಜ್ ಆತ? ಆಮೇಲೆ ನೀವು ಹೊರಗಡೆ ಎಲ್ಲ ವಾತಾವರಣ ಒಳಗ್ ಹೆಂಗ್ ಅಡಾಪ್ಟ್ ಮಾಡ್ಕೊಂಡ್ರಿ? ನೋಡೋ ದೃಷ್ಟಿ ಹೆಂಗ ಚೇಂಜ್ ಆತವ? ಹೆಂಗ್ ಆತವ? ನಾ ಫ್ಯಾಟ್ ಇದ್ದಲ್ಲ, ಸೊ ಚೇಂಜ್ ಮಾಡೋದು. ಸೊ ಒಂದ್ ಟೈಪ್ ಬೇರೆ ನಂಗೆ ಗಿಲ್ ಫೀಲ್ ಆಗಿತ್ತು. ನಾ ಟ್ರಾನ್ಸ್ಫಾರ್ಮ್ ಆಗ್ಬಾರ್ದು, ನಾ ಆಗ್ಬಾರ್ದು ನಾನು ತಲೆ ಒಳಗಿತ್ತೆ. ಸೊ ಭಾಳ ದಿವಸ ಆದ್ಮೇಲೆ ನಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜಾಯ್ನ್ ಆದೆ ಜಿಮ್. ಲಿಟ್ರಲ್ ಹೇಳ್ಬೇಕಂದ್ರೆ ಡಿಪ್ಸ್ ಮಾಡಕ್ ಬರ್ತಿದ್ದಿಲ್ಲ, ಸಿಂಗಲ್ ಬಾರ್ ಮಾಡಕ್ ಬರ್ತಿದ್ದಿಲ್ಲ. ಸೊ ನಾನು ನಮ್ಮ ಹುಣ್ಣಿ ಕಡೆ ನಮ್ಮ ಏರಿಯಾದ ಒಬ್ಬವನ್ನ ಕರ್ಕೊಂಡು ಹೋಗ್ತಿದ್ದೆ ಜಿಮ್ಗೆ. ಸೊ ಡಿಪ್ಸ್ ಮಾಡಂದಾಗ ನಂಗೆ ಒಂಥರ ಫೀಲ್ ಆಗ್ತಿತ್ತು, ಅವ್ನು ನನಗೆ ಮಾಡಕ್ ಬರ್ಲಿಕ್ಕೆ ಹಸ ಆಯ್ತದೆ ಅಂತ ಹೇಳಿ. ಸೊ ನಾ ಏನ್ ಮಾಡ್ತಿದ್ದೆ, ಜಿಮ್ ಹೊರಗೆ ಹೋಗಿ ಡಿಪ್ಸ್ ಮಾಡಿ ಒಳಗೆ ಬರ್ತಿದ್ದೆ. ಇದೆಲ್ಲ ಇನ್ಸಿಡೆಂಟ್ ಆಗೈತಿ. ಸೊ ಈಗ ನಂಗೆ ಪ್ರೌಡ್ ಆಗತೈತಿ. ಸೊ ನಂಗೆ ಹೊರಗೆ ಸೊ ನಾ ಮಾಡತ್ತಿದ್ ನೋಡಿ ಸ್ವಲ್ಪ ಮಂದಿ ಹೊರ್ಕೊಂತಾರೆ. ಹೊರ್ಕೊಳ್ಳೋರಿಗೆ ಹೇಟರ್ಸ್ ಇದ್ದೇ ಇರ್ತಾರೆ. ಯಾವ್ದೋ ಫೀಲ್ಡ್ ಒಳಗಲ್ಲಿ ಏನೋ ಮಾಡ್ಲಿ ಹೇಟರ್ಸ್ ಇದ್ದೇ ಇರ್ತಾರೆ. ಅವ್ರ ಬಗ್ಗೆ ತಲೆ ಕಳ್ಸೋಕೆ ಹೋಗ್ರಿ. ಸೊ ಜಸ್ಟ್ ನಾರ್ಮಲ್ ನಿಂದ ಕನ್ಸಿಸ್ಟೆಂಟ್ ಆಗಿರ, ನಾರ್ಮಲ್ ಹೋಗ್ತಿರ, ನೀವ್ ಒಂದೆಲ್ಲ ಒಂದ್ ದಿವ್ಸ ಬೆಳಿತಿ. ಒಂದ್ ಅಡ್ವೈಸ್ ಈಗ ಸ್ಟಾರ್ಟ್ ಮಾಡೋರಿಗೆ ನೀವೇನ್ ಹೇಳ್ತೀರಿ? ನಿಮಗ್ ಸಿಗ್ಬೋದಿತ್ತ ಅಡ್ವೈಸ್, ಬಟ್ ನಿಮ್ಗೆ ಸಿಕ್ಕಿಲ್ಲ, ನೀವು ಬೇರೆದವ್ರಿಗೆ ಏನ್ ಹೇಳ್ಬೇಕಂತ ಮಾಡಿರಿ ಸ್ಟಾರ್ಟಿಂಗ್? ಸೊ ನಂಗೆ ಅಡ್ವೈಸ್ ಯಾರು ಕೊಟ್ಟಿಲ್ಲ. ಸೊ ನಾ ಅಡ್ವೈಸ್ ಕೊಡ್ಬೇಕಂದ್ರೆ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ. ಈಗ ನಾನು ಆಕ್ಚುಲಿ ನಾನು ಇದು ಮಾಡತ್ತಿದ್ದೆ, ಲಾಗ್ಸ್ ಅಪ್ಲೋಡ್ ಮಾಡತ್ತಿದ್ದೆ. ಸೊ ನಮ್ ರೀಲ್ಸ್ ಬರ್ಲಿಲ್ಲ. ಐ ಡೋಂಟ್ ಪೋಸ್ಟ್ ಫಾರ್ ಲೈಕ್ಸ್, ಐ ಪೋಸ್ಟ್ ಫಾರ್ ವಾಟ್ ಐ ಲೈಕ್. ಅಂದ್ರೆ ನಾ ಏನ್ ಮಾಡತ್ತೆ ನಂಗೆ ಗೊತ್ತೈತಿ. ನಂದು ರಿಲೇಟೆಡ್ ಇದ್ದವ್ರು ನನ್ನ ರೀಲ್ಸ್ ರಿಲೇಟೆಡ್ ಇರ್ತಾರೆ, ಇಲ್ಲವ್ರದ್ದು ಮುಂದೆ ಹೋಗ್ತಾರೆ. ಅದು ತಲೆ ಕೆಡ್ಸ್ಕೊಳ್ಳಿಲ್ಲ ಒಟ್ಟ. ಸೊ ನಾ ಮಾಡಿದೆ, ಕನ್ಸಿಸ್ಟೆಂಟ್ ಆಗಿ ಮಾಡಿದೆ, ಕಂಟಿನ್ಯೂಸ್ 100 days ಮಾಡಿದೆ. ಸೊ ಯಾರು ವ್ಯೂಸ್ ಬರ ಅಂತಿಲ್ಲ, ಅದೆಲ್ಲ ಬಿಟ್ಟು ತಲೆ ತಗದ ನೀ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ ಅಂತ ಹೇಳಿ ಮಾಡ್ಕೋ ವಿಡಿಯೋ. ಹೆಂಗಂದ್ರೆ ವರ್ಕೌಟ್ ಮಾಡಿರ್ತೀವಿ ಅಂದ್ರೆ, ಸೊ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಏನ್ ಆಗ್ಬೇಕಾಗೈತಿ? ಎಂತೆಂತ ಇನ್ಸ್ಟಾಗ್ರಾಮ್ ಒಳಗೆ ಎಂತೆಂತ ಪೋಸ್ಟ್ ಮಾಡಿರ್ತಾರೆ. ನಾವು ನಮ್ಮ ಫಿಟ್ನೆಸ್ ಬಗ್ಗೆ, ನಮ್ಮ ಬಾಡಿ ಬಗ್ಗೆ ನಾವು ಹಾಕಿದ್ರೆ ಏನ್ ಪ್ರಾಬ್ಲಮ್? ಹೌದಲ್ಲ? ಇಲ್ಲೇ ಟ್ರಾನ್ಸ್ಫಾರ್ಮೇಶನ್ ಅದ. ಸೊ ಐ ಥಿಂಕ್ ನೋಬಡಿ ಶುಡ್ ವೇಟ್ ಮಾಡ್ಬೇಡ್ರಿ. ಮಾಡಕ್ ಹೋಗ್ಬೇಡಿ. ಇವತ್ತಿಂದ ಸ್ಟಾರ್ಟ್ ಮಾಡ್ರಿ, ಇವತ್ತಿಂದ ಅಪ್ಲೋಡ್ ಮಾಡ್ರಿ, ಇವತ್ತಿಂದ ಬೆಳೀತಿ. ಒಂದೆಲ್ಲ ಒಂದ್ ದಿವ್ಸ ಬೆಳೀತಿ. Let's go. Thank you, Ganesh.